ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಸ್ಪೆಷಲ್ ಟ್ರೆಡಿಷನಲ್ ಸಾಂಬಾರು ಮಾಡುವಂತ ಇದ್ದೇನೆ. ಅದು ಈ ಎಲೆ ಇದ್ದು ನೋಡಿ, ಇದು ಕೆಸುವಿನ ಎಲೆ ನೋಡಿ, ಈ ಎಲೆ ಇದ್ದೊಂದು ಸಾಂಬಾರು ಮಾಡುವ ಅಂತ ಹೇಳಿ. ಇದು ಹಳ್ಳಿ ಕಡೆಯಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ ಈ ಸಾಂಬಾರನ್ನ. ಯಾಕೆಂದರೆ ಇದೆಲ್ಲ ಸಿಗೋದು ಗದ್ದೆ ಕಡೆಯಲ್ಲಿ ಮಾತ್ರ ಅಲ್ಲ, ಸಿಟಿಯಲ್ಲೆಲ್ಲ ಸಿಗಲ್ಲ ಇದೆಲ್ಲ. ಅದಕ್ಕಾಗಿ ಹಳ್ಳಿ ಕಡೆಯಲ್ಲಿ ಜಾಸ್ತಿಯಾಗಿ ಮಾಡುವಂತಹ ಟ್ರೆಡಿಷನಲ್ ಸಾಂಬಾರು ಇದು. ಇದಕ್ಕೆ ಹೆಸರು ತೇಟ್ಲ ಅಂತೇಳಿ. ಮಳೆಗಾಲ ಅಲ್ಲ, ಈ ಮಳೆಗಾಲದಲ್ಲಿ ಇದು ನಮ್ಮ ಬಾಡಿಯನ್ನು ಬೆಚ್ಚಗಿರ್ತದೆ. ಮತ್ತು ಇದರಲ್ಲಿ ತುಂಬ ಪೋಷಕಾಂಶ ಇದೆ. ನಮ್ಮ ಬಾಡಿಯೊಳಗಿನ ಕಲ್ಮಶ ಎಲ್ಲ ಹೊರಗೆ ಹಾಕಲಿಕ್ಕೆ ತುಂಬ ಹೆಲ್ಪ್ಫುಲ್ ಇದು. ಹಾಗೆಯೇ ನಮ್ಮದು ಮೊಡವೆ ಸಮಸ್ಯೆ ಎಲ್ಲ ಇದ್ದರೆ ಇದು ನಿರ್ಮೂಲನೆ ಮಾಡ್ತದೆ. ಹಾಗಾದರೆ ಈ ಸ್ಪೆಷಲ್ ಸಾಂಬಾರನ್ನ ಹೇಗೆ ಮಾಡೋದಂತೇಳಿ ನೋಡುವನ. ನಾನು ಆಶಾ ಉಡುಪ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ನ್ಯೂಸ್. ಕೊಯ್ದ ಕೆಸುವಿನ ಎಲೆಯನ್ನ ನೆಲದಲ್ಲಿ ಬಿಡಿಸ್ಬೇಕು. ಫುಲ್ ನೋಡಿ, ಈ ತರ ಬಿಡಿಸಿದಾಗ ಇದು ಸ್ವಲ್ಪ ಸಾಫ್ಟ್ ಆಗ್ತದೆ. ಮರುದಿನಕ್ಕೆ ಹಿಂದಿನ ದಿವಸ ಬಿಡಿಸಿ ನೆಲದಲ್ಲಿ ಬಿಡಿಸಿಡ್ಬೇಕು. ನೋಡಿ, ಇದು ಹೀಗೆ ಸಾಫ್ಟ್ ಆಗ್ತದೆ. ನಾವು ಹಿಂದಿನ ದಿವಸ ಹೀಗೆ ಬಿಡಿಸಿ ನೆಲದಲ್ಲಿ ಹಾಕಿಟ್ರೆ ತೊಳಿಬೇಕು ಚೆನ್ನಾಗಿ. ಫಸ್ಟಿಗೆ ತೊಳೆದು ನೆಲದಲ್ಲಿ ಬಿಡಿಸಿ ಹಾಕಬೇಕು. ಬಿಡಿಸಿದಾಗ ಮರುದಿನಕ್ಕೆ ಹೀಗೆ ಸಾಫ್ಟ್ ಆಗ್ತದೆ. ಇದನ್ನ ಈಗ ನಾವು ಸುರುಳಿ ಹಾಕಿ ಗಂಟು ಕಟ್ಟಲಿಕ್ಕಿದೆ. ಅದೇ ಇದರದ್ದು ಸ್ಪೆಷಾಲಿಟಿ. ಈಗ ತೇಟ್ಲ ಸಾಂಬಾರಿದ್ದು ಸ್ಪೆಷಾಲಿಟಿ ಅದೇ. ನಾನು ಹೇಗೆ ಅಂತೇಳಿ ತೋರಿಸ್ತೇನೆ. ಟೈಟ್ ಆಗಿ ಹೀಗೆ ಮಾಡ್ಕೊಳ್ಬೇಕು ಫಸ್ಟಿಗೆ. ನೋಡಿ, ಹೀಗೆ ಮಾಡಿ ಆದ ನಂತರ ಇದನ್ನು ಫಸ್ಟಿಗೆ ಗಂಟು ಹಾಕೋಬೇಕು. ಹೀಗೆ ಒಂದು ಬೆರಳಿಗೆ ಹಾಕಿ ಹೀಗೆ ತಿರುಗಿಸಿ ಇಲ್ಲಿ ಹಾಗೆ ಗಂಟು ಹಾಕಬೇಕು. ನೋಡಿ, ಈ ಥರ ಆಯ್ತು. ತೇಟ್ಲ ಸಾಂಬಾರಿಗೆ ಕೆಸುವಿನ ಎಲೆ ಜೊತೆಗೆ ಇನ್ನೆರಡು ಐಟಮ್ ಹಾಕ್ಲಿಕ್ಕಿದೆ. ಒಂದೇ ಅಂತ ಹೇಳಿದ್ರೆ ಹಲಸಿನ ಬೀಜ. ನೋಡಿ, ಹೀಗೆ ಇದೆ ಹಲಸಿನ ಬೀಜ. ಇದನ್ನು ಫಸ್ಟಿಗೆ ಸಿಪ್ಪೆ ತಕ್ಕೋಬೇಕು. ಮತ್ತೊಂದು ಸೌತೆಕಾಯಿ ಹಾಕ್ತೀನಿ ನಾನು ಇದಕ್ಕೆ ಮಿಕ್ಸಿಂಗ್ಗೆ. ಇದು ಬೀಜ ತೆಗಿಲಿಕ್ಕೆ ಸ್ವಲ್ಪ ಇದನ್ನು ಗುದ್ದಬೇಕು. ರೆಸಿಪಿ ಎಂತೆಲ್ಲ ಬೇಕಂತೇಳಿ ನಾವೀಗ ನೋಡುವ. ಈಗ ನಾವು ಹುರಿಲಿಕ್ಕೆ ಎಂತೆಲ್ಲ ಬೇಕಂತೇಳಿ ನೋಡುವ. ಇದರಲ್ಲಿ 2 ಸ್ಪೂನ್ ಉದ್ದಿನ ಬೇಳೆ, 4 ಸ್ಪೂನ್ ಕೊತ್ತಂಬರಿ, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕಡಲೆಬೇಳೆ, ಚಿಟಿಕೆ ಇಂಗು, 4 ಕರಿಬೇವು, ಮತ್ತೊಂದು 8ರಿಂದ 10 ಉದ್ದ ಮೆಣಸು ತಗೊಂಡಿದ್ದೀನಿ. ಒಂದು ಖಾರಕ್ಕೆ ಬೇಕಂತ ಹೇಳಿ 4 ಗುಂಡು ಮೆಣಸು ತಗೊಂಡಿದ್ದೀನಿ. ಮತ್ತೊಂದು ಅರ್ಧ ಕಡ್ಡಿ ತೆಂಗಿನಕಾಯಿ. ಇದಿಷ್ಟು ಹುರಿಬೇಕು, ಹುರಿದು ರುಬ್ಕೊಳ್ಬೇಕು ಇದನ್ನಿಷ್ಟು. ಮತ್ತು ಇದೀಗ ಬೇಯಲಿಕ್ಕೆ ಹಾಕಬೇಕಾದ ಸಾಮಗ್ರಿಗಳು: ಒಂದು 3 ಬೆಲ್ಲದ ತುಂಡು, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, 1 ಚಮಚ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಮತ್ತು ಇಲ್ಲಿ ಕರಿಬೇವು, ಸಾಸಿವೆ, ಸ್ವಲ್ಪ ಉದ್ದ ಮೆಣಸು. ಇದಿಷ್ಟು ಒಗ್ಗರಣೆ ಕೊಡಲಿಕ್ಕೆ ಲಾಸ್ಟಿಗೆ. ಮತ್ತು 1 ಸೌತೆಕಾಯಿ ತಗೊಂಡಿದ್ದೀನಿ, ತೊಳೆದಿಟ್ಟಿದ್ದೀನಿ ಇದನ್ನು. ಇದು ನಾವು ಆವಾಗ ಜಜ್ಜಿ ಸಿಪ್ಪೆ ತೆಗೆದಿದ್ವಲ್ಲ, ಅದು ಹಲಸಿನ ಬೀಜ. ಇದು ಕೆಸುವಿನ ಎಲೆಯ ತೇಟ್ಲೆ ಮಾಡಿಟ್ಟದ್ದು. ಈ ಥರದ್ದು ಮಾಡಿಟ್ಟಿದ್ದೀನಿ. ಅದನ್ನು ನಾವು ಹುರಿದುಕೊಳ್ಳುವ ಫಸ್ಟಿಗೆ. ಇವಾಗ ನಾನು ಇದಕ್ಕೆ 1 ಲೋಟ ನೀರು ಹಾಕ್ತೀನಿ.
ಇಲ್ಲಂದ್ರೆ ಒಂದು ಸಾಂಬಾರದಕ್ಕೆ ರುಬ್ಬಿಕೊಳ್ಬೇಕು ನಾವು. ನಮಗೆ ಇಷ್ಟು ಸಾಕು, ರೆಡಿಯಾಗಿದೆ ಇದು. ಸೌತೆಯನ್ನು ಸಣ್ಣಗೆ ಕಟ್ ಮಾಡಿಕೊಳ್ಳುವ. ನೀರು ಕುದಿಲಿಕ್ಕೆ ಇಟ್ಟಿದ್ದೆ, ಈಗ ನೋಡಿ ಇದು ಕುದಿ ಬರ್ತಾ ಉಂಟು. ಈಗ ನಾವು ಕಟ್ ಮಾಡಿದ ಸೌತೆಯನ್ನು ಹಾಕುವ. ಇದಕ್ಕೆ ಹಲಸಿನ ಬೀಜವನ್ನು ಹಾಕುವ. ತೇಟ್ಲೆನ ಲಾಸ್ಟಿಗೆ ಹಾಕಲಿಕ್ಕೆ. ಇದಕ್ಕೆ ಅರಿಶಿನ ಹಾಕುವ. ಈಗ ಇದು ಸ್ವಲ್ಪ ಬೇಯಲಿ. ನೋಡಿ ಇದೀಗ ಬೆಂದಿದೆ. ಇದಕ್ಕೆ ನಾವೀಗ ಉಪ್ಪು, ಬೆಲ್ಲ, ಹುಣಸೆಹಣ್ಣು ಇದನ್ನು ಹಾಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ. ಹುಳಿಯನ್ನ ಸ್ವಲ್ಪ ನೀರಲ್ಲಿ ಕಿಚುಕಿ ಹಾಕುವ. ತೇಟೆಯನ್ನು ಹಾಕುವ. 5 ನಿಮಿಷ ಕೊದಿಲಿ. ಕೊದಿದ ಮೇಲೆ ನಾವು ಆವಾಗ ರುಬ್ಬಿದ ಮಿಶ್ರಣ ಹಾಕುವ. ಇದಕ್ಕೆ ಮಸಾಲೆ ಹಾಕಿ ಸ್ವಲ್ಪ ಕುದಿಸುವ. ಒಗ್ಗರಣೆಗೆ ನಾವು ಸ್ವಲ್ಪ ಎಣ್ಣೆ ಹಾಕುವ. ನೋಡಿ ಇದೀಗ ಆಗಿದೆ. ತುಂಬಾ ಕಲರ್ಫುಲ್ ಆಗಿ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಇದರಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಅಪರೂಪದ ಟ್ರೆಡಿಷನಲ್ ಆದಂತಹ ತೇಟ್ಲೆ ಹೇಗೆ ಮಾಡೋದಂತ ಹೇಳಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗಾದರೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.